ಇನ್ನು ತಾಳಿ ಕಟ್ಟೋಕೆ ಹೋದಾಗ ವಧು ಕತ್ತು ಅಲ್ಲಾಡಿಸಿದ್ಲು. ಯಾಕೆ ಏನಾಯ್ತು ಅಂತ ವರ ಕೇಳ್ದ. ಯಾಕಪ್ಪ ಏನಾಯ್ತು ನಿನಗೆ ಅಂತ ಕೇಳ್ತಾರೆ ವರ. ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದಾಳೆ. ಪಾಪ ಕೊನೆಗೆ ವರ ಕಣ್ಣೀರ್ ಹಾಕ್ಬಿಟ್ಟ. ಬೇರೆ ಹುಡುಗನನ್ನ ವಧು ಪ್ರೀತಿಸಿದ್ದಾಳೆ. ಇಷ್ಟವಿಲ್ಲ ಅಂದ್ರೆ ಮೊದಲೇ ಹೇಳಬೇಕಾಗಿತ್ತು. ಎಕ್ಸಾಕ್ಟ್ಲಿ ಹೌದು. ಈಗ ಎಲ್ಲರೂ ಹೇಳೋ ಮಾತಿದೆ, ಇಷ್ಟ ಇಲ್ಲ ಅಂತಂದ್ರೆ ಮೊದಲೇ ಹೇಳಬೇಕಾಗಿತ್ತಲ್ಲ. ತಂದೆ ತಾಯಿಯನ್ನ ಜೀವಂತ ಸುಟ್ಟು ಬಿಟ್ಲು. ವರ ಟೀಚರ್, ತುಂಬಾ ಒಳ್ಳೆ ಹುಡುಗ. ಮನೆಯವರು ಕಾಲಿಗೆ ಬಿದ್ದು ಕೇಳಿಕೊಂಡ್ರು ಒಪ್ಪಲಿಲ್ಲ. ನೋಡಿ, ಮದುವೆಗಾಗಿ ಮಾಡಿದ್ದೆಲ್ಲವೂ ಕೂಡ ವೇಸ್ಟ್ ಆಯಿತು, ವ್ಯರ್ಥ ಆಯಿತು. ಹೌದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಪಾಪ, ಸುಮ್ಮನೆ ಅಲ್ಲ. ಪ್ರೀತಿ ವಿಷಯವನ್ನ ಯಾರಿಗೂ ಹೇಳಿಲ್ಲ ಅಂತೆ ಈ ಯುವತಿ. ಹುಡುಗಿ ಪೋಷಕರು ಕಣ್ಣೀರಿಟ್ಟಿದ್ದಾರೆ ಪಾಪ. ಇನ್ನೇನು ಮಾಡೋದಕ್ಕೆ ಸಾಧ್ಯ? ತಾಳಿ ಕಟ್ಟೋಕೆ ಮುಂಚೆ ಹೇಳಿದ್ದೇ ಒಳ್ಳೇದಾಯ್ತು. ತಾಳಿ ಕಟ್ಟಿ ಆದಮೇಲೆ ಇನ್ನೇನೋ ಆಗಿಬಿಟ್ಟಿದ್ರೆ ಅದು ದೊಡ್ಡ ರಾದ್ದಾಂತ. ತಾಳಿ ಕಟ್ಟೋಕೆ ಹೋದಾಗ ವಧು ಕತ್ತು ಅಳ್ಳಾಡಿಸ್ತಾಳೆ. ಯಾಕೆ ಏನಾಯ್ತು ಅಂತ ಹೇಳಿ ಆ ಹುಡುಗ ವರ ಕೇಳ್ತಾನೆ, ಏನಾಯ್ತು, ಯಾಕೆ ಮದುವೆ ಬೇಡ ಅಂತಿದೀಯಾ? ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಆ ಯುವತಿ ಹೇಳ್ತಾಳಂತೆ ಈ ವರನ ಮುಂದೆ. ಪಾಪ ಕೊನೆಗೆ ವರ ಕಣ್ಣೀರು ಹಾಕ್ಬಿಡ್ತಾರೆ. ಯಾರಿಗೆ ತಾನೇ ಕಣ್ಣೀರು ಬರಲ್ಲ ಆ ಕ್ಷಣಕ್ಕೆ? ಅಷ್ಟೊಂದು ಇಷ್ಟಪಟ್ಟು ಭಾಳ ಸಂಭ್ರಮದಿಂದ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಕೊಂಡು ಎಲ್ಲ ಪ್ರಕ್ರಿಯೆ ಮುಗಿಸಿ ಎಲ್ಲ ಸಂಬಂಧಿಕರನ್ನು ಮದುವೆ ಕರೆದು ಕೊನೆ ಕ್ಷಣದಲ್ಲಿ ಇನ್ನೇನು ತಾಳಿ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಯುವತಿ ತಲೆ ಅಲ್ಲಾಡಿಸಿ ನನಗೆ ಮದುವೆನೇ ಇಷ್ಟ ಇಲ್ಲ ಅಂತಾಳೆ ಅಂದಾಗ ನಿಜಕ್ಕೂ ದುಃಖ ಆಗುತ್ತೆ. ಸ್ವಲ್ಪ ಹಿಂಗೆ ಅಂದ್ಲು. ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ, ಇದು ಯಾಕೆ ಎಡವಟ್ ಆತೈತೆ ನೋಡು ಅಂತ. ಹಂಗಂದು 3 ಸೆಕೆಂಡು ಫುಲ್ ಕತ್ತಾಳಾಡ್ಸಿದ್ದು. ಬೇಡ ಅಂತ, ಅಕ್ಕಲ ಅಂತ. ಹುಡುಗ ನೀಟಾಗಿ ಕೇಳ್ದ. ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾಗ. ಹುಡುಗಿ ಏನೋ ಬೇರೆ ಲವ್ ಅಂತ. ಹಿಂಗಾಗಿ ಮತ್ತೆ ಹೇಳ್ಬೋದಾಯ್ತು. ಈಗ ಅವ್ರ ಅಪ್ಪ ಅವನ್ ಜೀವ ಬೆರ್ಸ್ಗೆ ಸುಟ್ಟು ಹಾಕಿದ್ಲು. ಅವ್ರ ಅಪ್ಪ ಅವನು ಈಗ ಜೀವ ಬೆರ್ಸ್ಗೆ ಸುಟ್ಟು ಹಾಕಿದ್ಲು. ಈಗ ಭಾರಿ ಒಳ್ಳೆ ಹುಡುಗ ಇವನು, ಮಾಸ್ಟ್ರು, ಭಾರಿ ಒಳ್ಳೆ ಹುಡುಗ. ಇನ್ನೇನು ಕಟ್ಟಬೇಕು, ಒಂಚೂರು ಕತ್ತು ಅಳ್ಳಾಡ್ಸಿದ್ಲು. 2 ಸೆಕೆಂಡು ಅಕ್ಕೆ ಎಲ್ಲ ಅಂದ್ರು. ಅವ್ರ ಮನೆಯವ್ರ ಪಾಪ ಖಾಲಿ ಬಿತ್ತು ಕೇಳ್ಕೊಂಡ್ರು. ಏನ್ ಮಾಡಿರೋ ಅವಳು ಒಪ್ಪಿಲ್ಲ. ತಾಳಿ ತರ್ಬೇಕಾರೆ ಇದು ವರನ ಸಂಬಂಧಿ ಹರೀಶ್ ಅವರು ಹೇಳಿರೋದು. ಇದು ನೋಡಿ, ಅವ್ರು ನೋಡಿದ್ದಾರೆ, ಅಲ್ಲೇ ಪಕ್ಕದಲ್ಲೇ ಇದ್ರಂತೆ. ಇನ್ನೇನು ತಾಳಿ ಕಟ್ಟೋದಕ್ಕೆ ವರ ಹೋಗ್ತಾನೆ. ಆಗ ಹಿಂಗೆ ಅಂದರೆ ತಲೆ ಅಳ್ಳಾಡಿಸ್ತಾಳಂತೆ ಆ ಯುವತಿ. ಇವ್ರು ಹೇಳ್ತಾರಂತೆ, ಏನೋ ಒಂದು ಆಗೋದಿದೆ ಇದು ಅಂತ ಅಂದಾಗ ಇನ್ನೇನು 3 ಸೆಕೆಂಡ್ಗೆ ಆ ಯುವತಿ ನನಗೆ ಮದುವೆನೇ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾಳಂತೆ. ಅಲ್ಲಿಗೆ ಪಾಪ ವರ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾನೆ. ಅದಾದ ನಂತರ ನೋಡಿ, ಪೋಷಕರು, ಆ ವಧುವಿನ ಪೋಷಕರು ಆಕೆಯ ಕಾಲು ಹಿಡ್ಕೊಂಡು ಮದುವೆ ಆಗು, ಎಲ್ಲರೂ ಬಂದಿದ್ದಾರೆ, ಮರ್ಯಾದೆ ತೆಗಿಬೇಡ ಅಂತ ಹೇಳಿ ಪರಿಪರಿಯಾಗಿ ಆ ಯುವತಿಯ ಕಾಲನ್ನು ಹಿಡ್ಕೊಂಡು ಬೇಡ್ಕೋತಾರಂತೆ ಲಿಟ್ರಲಿ ಆ ವಧುವಿನ ತಂದೆ ತಾಯಿ. ಆದರೂ ಕೂಡ ಆಕೆಯ ಮನಸ್ಸು ಕರಗಿಲ್ಲ. ಇಲ್ಲಿ ಆ ಯುವತಿಯದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಈ ಕ್ಷಣಕ್ಕೆ. ಬಿಕಾಸ್ ಆಕೆಗೆ ಮದುವೆ ಇಷ್ಟ ಇಲ್ಲ ಅಂತ ಅಂದಾಗ ಆಕೆ ಮೊದಲು ಹೇಳಬೇಕಾಗಿತ್ತು. ಅಂದರೆ ಮೊದಲು ಹೇಳಿದಾಳೋ ಇಲ್ವೋ ಅದು ಕ್ಲಾರಿಟಿ ಬೇಕಾಗಿದೆ ಇನ್ನೂ. ಆದರೆ ಇಲ್ಲಿ ಎಲ್ಲ ಮಾತಾಡೋರು ಇನ್ನು ಮೊದಲೇ ಹೇಳಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆಕೆ ಮೊದಲೇ ಹೇಳದೆ ಈ ರೀತಿಯಾಗಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಆಕೆಯದ್ದೇ ತಪ್ಪಾಗುತ್ತೆ. ಆದರೆ ಮೊದಲೇ ಹೇಳಿ ಆಕೆಯ ತಂದೆ ತಾಯಿಗಳು ಬಲವಂತದಿಂದ ಈ ಮದುವೆಯನ್ನು ಮಾಡಿಸೋದಕ್ಕೆ ಹೋಗಿದ್ರೆ ಆಕೆಯ ತಂದೆ ತಾಯಿಗಳದ್ದೇ ಇಲ್ಲಿ ದೊಡ್ಡ ತಪ್ಪಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅದರ ಬಗ್ಗೆಯೂ ಕೂಡ ಮಾಹಿತಿ ಬರಬೇಕಾಗಿದೆ. ಇನ್ನೂ ಆಕೆ ಮೊದಲೇ ಹೇಳಿದ್ಲಾ ಇಲ್ವಾ ಅಂತ ಹೇಳಿ. ಆದರೆ ಈ ಒಂದು ಘಟನೆ ಇದೆಯಲ್ಲ, ಯಾರ ಮನೆಯಲ್ಲೂ ಕೂಡ ನಡಿಬಾರ್ದು.